ಭೂಮಿಯನ್ನು ಆಕಾಶಗಳ ಭೂಮಿಗಾಲ ಭೂಮಿ ಬಿಡ್ಲ ಪಡಗಲ್ಲಾಲ ಪಡಗಲ್ಲಿ ಬಿಡ್ಲ ಭಕ್ತರನ್ನ ಮದಿ ಬಿಡಾದ ಬತ್ತಿ ನಮಸ್ಕಾರ ವೀಕ್ಷಕರೇ. ಅನ್ಯಾಯದ ವಿರುದ್ಧ ಸಿಡಿಯುವ, ಸತ್ಯವನ್ನ ರಕ್ಷಿಸುವ ಮತ್ತು ತನ್ನ ಭಕ್ತರನ್ನ ಕಾಯುವ ತುಳುನಾಡಿನ ಸಂಸ್ಕೃತಿಯ ಸತ್ಯದ ಹಾಗೂ ತುಳುನಾಡಿನ ದೈವಾರಾಧನೆಯಲ್ಲಿ ಅತ್ಯಂತ ಉಗ್ರ ಹಾಗೂ ಶಕ್ತಿಶಾಲಿ ದೈವವೆಂದು ನಂಬಲಾಗುವ ಗುಳಿಗ ದೈವದ ಬಗ್ಗೆ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಪುರಾಣಗಳ ಪ್ರಕಾರ ದಕ್ಷ ಯಜ್ಞದ ಸಂದರ್ಭದಲ್ಲಿ ಶಿವನು ಕ್ರೋಧಗೊಂಡಾಗ ಅವನ ಹೊಟ್ಟೆಯಲ್ಲಿ ಒಂದು ಅಸಾಮಾನ್ಯವಾದಂಥ ಗುಳ್ಳೆ ಕಾಣಿಸಿಕೊಂಡಿತು. ಆ ಗುಳ್ಳೆ ಒಡೆದಾಗ ಅದರಿಂದ ಜನಿಸಿದವನೇ ಗುಳಿಗ. ಶಿವನ ಹೊಟ್ಟೆಯಿಂದ ಹುಟ್ಟಿದ ಕಾರಣ ಇವನಿಗೆ ಗುಳಿಗ ಎಂಬ ಹೆಸರು ಬಂದಿತು ಅನ್ನುವಂಥ ನಂಬಿಕೆ ಇದೆ. ಅಸಾಮಾನ್ಯನಾಗಿದ್ದಂಥ ಗುಳಿಗನಿಗೆ ಹುಟ್ಟಿದ ಕೂಡಲೇ ವಿಪರೀತ ಹಸಿವಾಗತೊಡಗಿತು. ತನ್ನ ಹಸಿವನ್ನ ನೀಗಿಸಲು ಅವನು ಸಿಕ್ಕಿದ್ದನ್ನೆಲ್ಲ ತಿನ್ನತೊಡಗಿದನು. ಭೂಲೋಕದ ಪ್ರಾಣಿ ಪಕ್ಷಿಗಳನ್ನ ತಿಂದರೂ ಅವನ ಹಸಿವು ನೀಗಲಿಲ್ಲ. ಕೊನೆಗೆ ಅವನು ಕೈಲಾಸಕ್ಕೆ ಹೋಗಿ ಸಾಕ್ಷಾತ್ ಶಿವನನ್ನೇ ನುಂಗಲು ಮುಂದಾದಾಗ ಶಿವನು ಗುಳಿಗನಿಗೆ ಶಾಂತನಾಗುವಂತೆ ಹೇಳಿ ಆತನಿಗೆ ದೈವಿ ಶಕ್ತಿ ನೀಡಿ ಭೂಲೋಕಕ್ಕೆ ಹೋಗಿ ಅಲ್ಲಿನ ಭಕ್ತರ ಕಷ್ಟಗಳನ್ನ ನೀಗಿಸಿ ಅವರು ನೀಡುವ ಅಗೆಲು ಮತ್ತು ಸೇವೆಯನ್ನ ಸ್ವೀಕರಿಸುವಂತೆ ಸೂಚಿಸಿದನು. ಶಿವನ ಆಜ್ಞೆಯಂತೆ ಗುಳಿಗ ಭೂಲೋಕಕ್ಕೆ ಬಂದು ನೆಲೆಸಿದ ಎಂದು ನಂಬಲಾಗತ್ತೆ. ಪಂಜುರ್ಲಿ ಹಾಗೂ ಗುಳಿಗನ ನಂಟು ಬಹಳ ಚಂದ. ಒಬ್ಬರು ಕ್ಷೇತ್ರಪಾಲ, ಇನ್ನೊಬ್ಬರು ನ್ಯಾಯಾಧೀಶ. ಪಂಜುರ್ಲಿ ದೈವವು ವಿಷ್ಣುವಿನ ವರಾಹ ಅವತಾರದ ಅಂಶವೆಂದು ಹೇಳಲಾಗತ್ತೆ. ಗುಳಿಗ ದೈವವು ಶಿವನ ಅಂಶವೆಂದು ನಂಬಲಾಗಿದೆ. ಹೀಗಾಗಿ ಇವರಿಬ್ಬರ ಆರಾಧನೆಯು ಹರಿಹರರ ಸಂಗಮದ ಸಂಕೇತವಾಗಿದೆ. ಪಂಜುರ್ಲಿಯನ್ನು ಸಾಮಾನ್ಯವಾಗಿ ನ್ಯಾಯದ ದೈವ ಅಥವಾ ಕುಟುಂಬದ ಯಜಮಾನನಂತೆ ನೋಡಲಾಗತ್ತೆ. ಇದು ಸೌಮ್ಯ ಕೋಪದ ದೈವವಾಗಿದ್ದು ಮನೆಯ ಒಳಗೆ ಸ್ಥಾನ ಪಡೆದಿರುತ್ತದೆ. ಗುಳಿಗನನ್ನ ಕ್ಷೇತ್ರಪಾಲ ಅಂದ್ರೆ ಗಡಿ ಕಾಯುವವನು ಎಂದು ಹೇಳಲಾಗುತ್ತೆ. ಇವನು ಅತ್ಯಂತ ಉಗ್ರ ಮತ್ತು ವೇಗಿ. ಪಂಜುರ್ಲಿಯು ನೀಡುವ ಆಜ್ಞೆಯನ್ನು ಪಾಲಿಸುವುದು ಕೆಲ ಅಡೆತಡೆಗಳನ್ನು ನಿವಾರಿಸುವಂತಹ ಶಕ್ತಿ ಗುಳಿಗನದ್ದು. ಗುಳಿಗನಿಗೆ ನಿರ್ದಿಷ್ಟ ರೂಪವಿಲ್ಲ. ಸಾಮಾನ್ಯವಾಗಿ ಗುಡಿಗಳು ಇರುವುದಿಲ್ಲ. ಬದಲಿಗೆ ಮರದ ಅಡಿಯಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಗುಳಿಗನ ಕಟ್ಟೆ ಇರುತ್ತದೆ. ಸಾಮಾನ್ಯವಾಗಿ ಒಂದು ಕಲ್ಲು ಶಿಲೆಯನ್ನ ಗುಳಿಗನ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಕೋಲದ ಸಮಯದಲ್ಲಿ ದೈವದ ವೇಷಧಾರಿಗಳು ಭಯಾನಕ ಮುಖವರ್ಣಿಕೆ, ಅಗಲವಾದ ಕಣ್ಣುಗಳು ಮತ್ತು ಕೈಯಲ್ಲಿ ಬೆತ್ತ ಅಥವಾ ಆಯುಧ ಹಿಡಿದು ಅಬ್ಬರಿಸುತ್ತಾರೆ. ಗುಳಿಗ ಹುಟ್ಟಿನಿಂದಲೂ ಕೂಡ ಆಹಾರ ಪ್ರಿಯ. ಇವನಿಗೆ ಅಗೆಲು ಸೇವೆ ಅಂದರೆ ಬಹಳ ಇಷ್ಟ. ಗುಳಿಗನಿಗೆ ಮಾಂಸಾಹಾರದ ನೈವೇದ್ಯವನ್ನ ಹೆಚ್ಚಾಗಿ ನೀಡಲಾಗುತ್ತದೆ. ತುಳುನಾಡಿನ ಬಹಳಷ್ಟು ಮನೆಯ ಆವರಣದಲ್ಲಿ ಗುಳಿಗನಿಗೆ ಒಂದು ಸ್ಥಾನವಿರುತ್ತದೆ. ಆ ಜಾಗದ ರಕ್ಷಣೆ ಮಾಡುವ ಹೊಣೆ ಗುಳಿಗನದ್ದು ಎಂಬ ನಂಬಿಕೆ ಬಲವಾಗಿದೆ. ಎಸ್ ವೀಕ್ಷಕರೇ, ಗುಳಿಗ ದೈವವು ಅನ್ಯಾಯವನ್ನು ಸಹಿಸುವುದಿಲ್ಲ ಮತ್ತು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನ ನೀಡ್ತಾನೆಂಬ ಭಯ ಭಕ್ತಿ ಜನರಲ್ಲಿದೆ. ಇದಾಗಿತ್ತು ಇವತ್ತಿನ ದೈವಿ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.